ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಒಂದು ಆರೋಗ್ಯಕರ ಪರಾಟ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಅದುವೇ ಸಿಹಿ ಗೆಣಸಿನ ಪರಾಟ ರೆಸಿಪಿ. ಇದರಲ್ಲಿ ಹೆಚ್ಚಿನ ಫೈಬರ್ ಇದೆ. ಶುಗರ್ ಇರೋರು ಕೂಡ ತಿನ್ಬೋದು. ಇದು ನ್ಯಾಚುರಲ್ ಶುಗರ್ ಆಗೋದ್ರಿಂದ ಏನು ಎಫೆಕ್ಟ್ ಆಗಲ್ಲ. ಸೊ ಅವರು ಕೂಡ ಈ ಗೆಣಸಿನ ಪರಾಟನ ಸೇವಿಸ್ಬೋದು. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸಿಹಿ ಗೆಣಸನ್ನ ಬಾಯ್ಲ್ ಮಾಡ್ಕೊಂಡು ಚಿಪ್ಪೆ ತೆಗೆದು ಇಟ್ಕೊಂಡಿದೆ. ಗೋಧಿ ಹಿಟ್ಟು, ಶುಂಠಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಇಂಗು, ಜೀರಿಗೆ, ರೋಸ್ಟೆಡ್ ಜೀರಿಗೆ ಪುಡಿ, ಖಾರದ ಪುಡಿ, ಧನಿಯಾ ಹಾಗೂ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಗೆಣಸನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯ್ಲ್ ಕೂಡ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದೆ. ಈಗ ಒಂದು ಬೌಲ್ಗೆ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋಣ. ಇದಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು, ಧನಿಯಾ, ಖಾರದ ಪುಡಿ, ಜೀರಿಗೆ, ಇಂಗು ಮತ್ತು ಉಪ್ಪು. ಈಗ ಮೊದಲಿಗೆ ಇವನ್ನೆಲ್ಲ ಚೆನ್ನಾಗಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮ್ಯಾಶ್ ಮಾಡ್ಕೊಂಡಿರೋಂಥ ಸಿಹಿ ಗೆಣಸು ಹಾಕೊಳ್ಳೋಣ. ಮೊದಲಿಗೆ ಸಿಹಿ ಗೆಣಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ನೀರು ಸೇರಿಸ್ಕೊಳ್ಳೋಣ. ಗೋಧಿ ಹಿಟ್ಟಿಗೆ ಇದೆಲ್ಲ ಮಿಕ್ಸ್ ಆಗಲಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಆಗಿದೆ. ಈಗ ಇದಕ್ಕೊಂದು 5 ನಿಮಿಷ ರೆಸ್ಟ್ ಕೊಡೋಣ. ಈಗ 5 ನಿಮಿಷ ಆಗಿದೆ. ಈಗ ಹಿಟ್ಟು ತೊಗೊಳ್ಳೋಣ. ರೌಂಡಿಗೆ ಮೊದಲಿಗೆ ರೌಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಾಡ್ಕೊಂಡು ಗೋಧಿ ಹಿಟ್ಟಲ್ಲಿ ಹತ್ಕೊಂಡು ರೌಂಡಿಗೆ ಹೊತ್ಕೊಳ್ಳೋಣ. ನೋಡಿ, ಒತ್ತಾಗಿದೆ. ಈಗೆಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮಿಕ್ಕಿದ್ದು ಕೂಡ ಹಂಗೆ ಒತ್ಕೊಳ್ಳೋಣ. ನೋಡಿ, ಈಗ ಗೆಣಸಿನ ಪರಾಟ ರೆಡಿಯಾಗಿದೆ. ಒಲೆ ಮೇಲೆ ತವ ಇಟ್ಕೊಂಡಿದ್ದೆ. ಈಗ ಹಾಕ್ಕೊಳ್ಳೋಣ. ಕುಕ್ಕಿಂಗ್ ಆಯಿಲ್ನ ಮೇಲೆ ಹಾಕ್ಕೊಳ್ಳೋಣ. ಕುಕ್ಕಿಂಗ್ ಆಯಿಲು ಇಲ್ಲ ತುಪ್ಪ ಕೂಡ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಹಾಕಿ ಇಲ್ಲೂ ಕೂಡ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ತವ ಕಾಯ್ದಿದೆ. ಈಗ ಸ್ವೀಟ್ ಪೊಟ್ಯಾಟೊ ಪರಾಟನ ಹಾಕ್ಕೊಳ್ಳೋಣ. ಇವಾಗ ಹಾಕಿ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ತುಪ್ಪ ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು. ಎಲ್ಲ ಕಡೆ ಎಣ್ಣೆ ಹಾಕೋಣ. ಮತ್ತೊಂದು ಕಡೆಗೆ ಸಹ ಎಣ್ಣೆ ಹಾಕೋಣ. ಪ್ರೆಸ್ ಮಾಡೋಣ. ಮೃದುವಾಗಿ ಬರುತ್ತೆ. ಈ ರೀತಿ ಪ್ರೆಸ್ ಮಾಡ್ತಿದ್ರೆ ಚೆನ್ನಾಗಿ ಕುಕ್ಕು ಆಗುತ್ತೆ. ಹಾಗೆ ಮೃದುವಾಗಿ ಕೂಡ ಬರುತ್ತೆ. ನೋಡಿ, ಈಗ ಆಗಿದೆ. ತಟ್ಟೆಗೆ ಹಾಕೊಳ್ಳೋಣ. ಮಿಕ್ಕಿದ್ದೆಲ್ಲ ಹಾಗೆ ಮಾಡ್ಕೊಳ್ಳೋಣ. ನೋಡಿ, ಬೇಗನೆ ಸುಲಭವಾಗಿ ಸಿಹಿ ಗೆಣಸಿನ ಪರಾಟ ಮಾಡ್ಬೋದು. ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಸಂಜೆ ಡಿನ್ನರ್ಗೂ ತುಂಬಾ ಚೆನ್ನಾಗಿರ್ತದೆ. ಮಕ್ಕಳಿಗೆ ಖಾರ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಥವಾ ಲೆಸ್ ಕೂಡ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಗೆಣಸಿನ ಸೀಸನ್ ಆಗಿದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ. ನೋಡಿ, 3 ಬೆಳ್ಳುಳ್ಳಿ ತುಂಡಾಗುತ್ತೆ. ಫಸ್ಟು ಮೊಸರಿನ ಜೊತೆ ತೊಗೊತಿರ್ತೀನಿ. ಸೂಪರಾಗಿದೆ ಅನಿಸುತ್ತೆ. ಈಗ ಆಲೂ ಬಟಾಣಿ ಮತ್ತು ಡಬಲ್ ಬೀನ್ಸ್ ಗ್ರೇವಿ ಜೊತೆ
ಎರಡರ ಜೊತೆ ಕೂಡ ಸೂಪರಾಗಿದೆ. ಹಾಗೆ ಕೂಡ ತಿನ್ಬೋದು, ಮಸಾಲ ಎಲ್ಲ ಹಾಕಿರೋದ್ರಿಂದ ತುಪ್ಪದ ಜೊತೆ ಕೂಡ ತಿನ್ಬೋದು, ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೂ ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.